ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಈವ್ನಿಂಗ್ ರೀಡಿಂಗಲ್ಲಿ ಬ್ಯೂಟಿಫುಲ್ ಆಗಿರುವಂತಹ ಯಾವ ಎನರ್ಜಿ ಇದೆ ಅಂತ ನೋಡೋಣ. ಮೊದಲು ಕಾಮ್ ಆಗಿ ಕೂತ್ಕೊಳ್ಳಿ, ಡೀಪ್ ಬ್ರೀತನ್ನು ತಗೊಳ್ಳಿ, ನಿಮ್ಮ ಮೈಂಡ್ ಮತ್ತು ಮನಸ್ಸನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಈಗ ನಿಮ್ಮ ಪರ್ಸನ್ ಹೆಸರನ್ನು ಮನಸಾರೆ 3 ಬಾರಿ ನೆನಪಿಸ್ಕೊಳ್ಳಿ. ನಿಮ್ಮ ಪರ್ಸನ್ ಫೇಸನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ಅವರು ಮತ್ತು ನೀವು ಒಟ್ಟಿಗೆ ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡ್ಕೊಳ್ಳಿ. ಅದಕ್ಕೂ ಮೊದಲು ಈ ರೀಡಿಂಗ್ ನಿಮ್ಮವರೆಗೂ ತಲುಪಿದೆ ಅಂದರೆ ಯು ಆರ್ ಸೋ ಬ್ಲೆಸ್ಡ್. ಯೂನಿವರ್ಸ್ಗೆ ಗ್ರ್ಯಾಟಿಟ್ಯೂಡ್ ಹೇಳಿ, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿ ನಿಮ್ಮ ಪರ್ಸನ್ ಎನರ್ಜಿಯನ್ನು ಫೀಲ್ ಮಾಡಿ. ಬ್ಯೂಟಿಫುಲ್ ಆಗಿರುವ ಎನರ್ಜಿ ಬಂದಾಗ ಅದನ್ನು ರಿಸೀವ್ ಮಾಡ್ಕೊಳ್ಳಿ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಸೊ ಎಲ್ಲ ವಿಷಯಗಳು ಎಲ್ಲರಿಗೂ ಕೂಡ ಮ್ಯಾಚ್ ಆಗಬೇಕು ಅಂತ ಇಲ್ಲ. ನಿಮ್ಮ ಸಿಚುವೇಶನ್ಗೆ ಮ್ಯಾಚ್ ಆಗುವ ಎನರ್ಜಿ ಮಾತ್ರ ರಿಸೀವ್ ಮಾಡ್ಕೊಳ್ಳಿ. ಯಾವುದಾದ್ರೂ ಭಾಗ ನಿಮಗೆ ಮ್ಯಾಚ್ ಆಗಲಿಲ್ಲ ಅಂದರೆ ಅದನ್ನು ಫೋರ್ಸ್ ಆಗಿ ತಗೊಳ್ಬೇಡಿ, ಸಿಂಪಲ್ ಆಗಿ ಸ್ಕಿಪ್ ಮಾಡಿ. ಓವರ್ ಆಗಿ ನೆಗೆಟಿವ್ ಆಗಿ ಯೋಚನೆ ಮಾಡಬೇಡಿ. ನಿಮ್ಮ ಮನಸ್ಸನ್ನು ಅನಾವಶ್ಯಕ ಭಯಗಳಿಂದ ತುಂಬಿಸ್ಕೊಳ್ಬೇಡಿ. ಯಾವುದೇ ರಿಲೇಷನ್ಶಿಪ್ಪಲ್ಲಾಗಿರಲಿ ಪಾಸಿಟಿವ್ ಎನರ್ಜಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ, ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಮೊದಲಿಗೆ ಯಾವ ಎನರ್ಜಿ ಇದೆ ಅಂತ ನೋಡೋದಾದರೆ, ಈ ವ್ಯಕ್ತಿ ತುಂಬ ಡಿಸ್ಟರ್ಬ್ ಆಗಿರುವ ಎನರ್ಜಿಯಲ್ಲಿದ್ದಾರೆ. ಸಫೋಕೇಶನ್ ಫೀಲ್ ಮಾಡ್ತಾ ಇದ್ದಾರೆ. ಸೊ ಯಾವುದೋ ಒಂದು ವಿಷಯವನ್ನು ಯಾರಿಗೂ ಹೇಳೋದಕ್ಕೆ ಆಗ್ತಾ ಇಲ್ಲ. ಆ ವಿಷಯ ಎಲ್ಲೋ ಒಂದು ಕಡೆ ಇವರನ್ನು ಮನಸ್ಸಿನ ಒಳಗಡೆ ತುಂಬ ಹೆಚ್ಚು ಡಿಸ್ಟರ್ಬ್ ಮಾಡ್ತಾ ಇದೆ. ತುಂಬ ಸ್ಯಾಡ್ನೆಸ್ ಫೀಲ್ ಮಾಡ್ತಾ ಇದ್ದಾರೆ. ಇದು ಹೀಲ್ಡ್ ಆಗಿಲ್ಲ. ಕರೆಂಟ್ಲಿ ಈ ಪರ್ಸನ್ ಹೀಲ್ಡ್ ಆಗಿರುವ ಎನರ್ಜಿ ಅಲ್ಲಿಲ್ಲ. ಈ ಪರ್ಸನ್ಗೆ ಮನಸ್ಸಿನಲ್ಲಿ ತುಂಬ ವಿಷಯಗಳನ್ನು ಇವರು ಹೈಡ್ ಮಾಡ್ಕೊಂಡಿರ್ಬೋದು. ಸೊ ತುಂಬ ಥಿಂಕ್ ಮಾಡ್ತಾ ಇದ್ದಾರೆ, ಓವರ್ ಥಿಂಕಿಂಗ್ ಮಾಡ್ತಾರೆ. ಈ ಕನೆಕ್ಷನಿಂದ ಏನು ಬೇಕು, ನಿಮ್ಮಿಂದ ಏನು ಬೇಕು, ಅವರ ಜೀವನದಿಂದ ಅವರ ಲೈಫ್ನಿಂದ ಏನು ಬೇಕು, ಇದನ್ನು ತಿಳ್ಕೊಳ್ಳೋದು, ಅರ್ಥ ಮಾಡ್ಕೊಳ್ಳೋದು ಅವರಿಗೆ ತುಂಬ ಹೆಚ್ಚು ಬೇಕಾಗಿದೆ. ಸೊ ಈ ವ್ಯಕ್ತಿ ಯಾವುದೋ ಒಂದು ಓವರ್ ಥಿಂಕಿಂಗಲ್ಲಿರ್ಬೋದು, ಸಫೋಕೇಶನ್ ಫೀಲ್ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಯಾಕೆಂದರೆ ಈ ಪರ್ಸನ್ ಅವರದೇ ಇನ್ನರ್ ಸೆಲ್ಫ್ ಜೊತೆ, ಅವರದೇ ಹೈಯರ್ ಸೆಲ್ಫ್ ಜೊತೆ ಕನೆಕ್ಟೆಡ್ ಆಗಿಲ್ಲ. ಒಬ್ಬ ವ್ಯಕ್ತಿ ಅವರ ಇನ್ನರ್ ಸೆಲ್ಫ್ ಜೊತೆ, ಹೈಯರ್ ಸೆಲ್ಫ್ ಜೊತೆ ಕನೆಕ್ಟೆಡ್ ಆಗದೇ ಇದ್ದಾಗ ಈ ರೀತಿಯ ಫೀಲಿಂಗ್ಸ್ ಆಗುತ್ತೆ. ಎನರ್ಜಿ ಶಿಫ್ಟ್. ಈ ವ್ಯಕ್ತಿ ಲಿಟ್ರಲಿ ನಿಮ್ಮ ಬಗ್ಗೆ ತುಂಬ ಯೋಚನೆ ಮಾಡ್ತಾ ಇದ್ದಾರೆ. ಎನರ್ಜಿ ಪ್ರಕಾರ ತುಂಬ ಥಿಂಕ್ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ರಾತ್ರಿ ಟೈಮ್ನಲ್ಲಿ, ಆ ಟೈಮ್ನಲ್ಲಿ ನಿಮ್ಮ ಬಗ್ಗೆ ತುಂಬ ಯೋಚನೆ ಮಾಡ್ತಾ ಇದ್ದಾರೆ. ನಿಮ್ಮನ್ನು ತುಂಬ ಮಿಸ್ಸಿಂಗ್ ಮಾಡ್ತಾ ಇದ್ದಾರೆ. ಈ ನೋ ಕಾಂಟ್ಯಾಕ್ಟ್ನಿಂದ ನಿಮ್ಮ ಕನೆಕ್ಷನ್ಗೆ ಆದ ದೊಡ್ಡ ಬೆನಿಫಿಟ್ ಏನು ಅಂದರೆ, ನಿಮ್ಮ ಕನೆಕ್ಷನ್ಗೆ ಆದ ದೊಡ್ಡ ಬೆನಿಫಿಟ್, ಈ ವ್ಯಕ್ತಿ ಈ ಸಂಪೂರ್ಣ ಕನೆಕ್ಷನನ್ನು ಅನಲೈಸ್ ಮಾಡ್ತಾ ಇದ್ದಾರೆ ಮತ್ತು ರಿಲೇಷನ್ಶಿಪ್ ಬಗ್ಗೆ, ನಿಮ್ಮ ಬಗ್ಗೆ ತುಂಬ ಡೀಪಾಗಿ ಯೋಚನೆ ಮಾಡ್ತಾ ಇದ್ದಾರೆ. ಅವ್ರು ಏನು ಮಾಡ್ಬೋದಿತ್ತು, ಏನು ಮಾಡಬೇಕಿತ್ತು, ಏನು ಮಾಡಬಾರ್ದಿತ್ತು, ಪ್ರತಿಯೊಂದು ವಿಷಯವನ್ನು ತುಂಬ ಡೀಪ್ ಲೆವೆಲ್ನಲ್ಲಿ ಅನಲೈಸ್ ಮಾಡ್ತಾ ಇದ್ದಾರೆ. ಇವತ್ತು ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ತುಂಬ ಯೋಚನೆ ಮಾಡ್ತಾ ಇದ್ದಾರೆ. ಈ ಕನೆಕ್ಷನ್ ಬಗ್ಗೆ ತುಂಬ ಡೀಪಾಗಿ ಯೋಚನೆ ಮಾಡ್ತಾ ಇದ್ದಾರೆ. ಒಬ್ಬ ವ್ಯಕ್ತಿ ಪ್ರತಿಯೊಂದು ವಿಷಯದ ಬಗ್ಗೆ ತುಂಬ ಡೀಪಾಗಿ ಯೋಚನೆ ಮಾಡಿದಾಗ ಅವರಿಗೆ ತುಂಬ ಕ್ಲಾರಿಟಿ ಅನ್ನೋದು ಸಿಗುತ್ತೆ, ರೈಟ್? ಅವ್ರಿಗೆ ಕ್ಲಾರಿಟಿ ಅನ್ನೋದು ಬರ್ತಾ ಇದೆ. ರಿಸೀವಿಂಗ್ ಆ್ಯಂಡ್ ರಿಯಲೈಸೇಷನ್ ಎನರ್ಜಿ. ಇವತ್ತು ನಿಮ್ಮ ಪಾರ್ಟ್ನರ್ ಏನು ಯೋಚನೆ ಮಾಡ್ತಾ ಇದ್ದಾರೆ, ಅವರು ನಿಮ್ಮಿಂದ ತುಂಬ ವಿಷಯಗಳನ್ನು ರಿಸೀವ್ ಮಾಡ್ಕೊಂಡಿರ್ಬೋದು, ನಿಮ್ಮಿಂದ ತುಂಬ ವಿಷಯಗಳನ್ನು ಪಡೆದಿರ್ಬೋದು. ಈ ಪರ್ಸನ್ ನಿಮ್ಮಿಂದ ತುಂಬ ವಿಷಯಗಳನ್ನು ತಿಳ್ಕೊಂಡಿರ್ಬೋದು. ಬಹುಶಃ ಈ ಪರ್ಸನ್ ನಿಮ್ಮನ್ನು ಲೆಫ್ಟ್ ಔಟ್ ಫೀಲ್ ಮಾಡಿಸಿರ್ಬೋದು, ನಿಮ್ಮನ್ನು ಸೈಡ್ ಲೈನ್ ಮಾಡಿರ್ಬೋದು, ಯಾವುದೋ ಒಂದು ಸಿಚುವೇಶನ್ಗಾಗಿ ನಿಮ್ಮಿಂದ ದೂರ ಆಗಿರ್ಬೋದು, ನಿಮಗೆ ತುಂಬ ಪೇಯ್ನ್ ಮತ್ತು ಟ್ರಬಲ್ ಕೊಟ್ಟಿರ್ಬೋದು. ಆದರೆ ನೀವು ಇವರಿಗಾಗಿ ಎಲ್ಲವನ್ನೂ ಮಾಡಿದ್ದೀರಾ, ತುಂಬ ಎಫರ್ಟ್ ಹಾಕಿದ್ದೀರಾ, ಸ್ಯಾಕ್ರಿಫೈಸ್ ಮಾಡಿದ್ದೀರಾ. ನೀವು ಇವರಿಗಾಗಿ ಇಷ್ಟೊಂದು ಮಾಡಿದ್ದೀರಾ, ಇವ್ರು ನಿಮಗಾಗಿ ಏನೂ ಮಾಡೋದಕ್ಕೆ ಆಗಲಿಲ್ಲ ಅನ್ನೋ ರಿಯಲೈಸೇಷನ್ ಇವ್ರಿಗೆ ಬರ್ತಾ ಇದೆ. ಇವರಿಗಾಗಿ ಎಲ್ಲವನ್ನು ಮಾಡಿದ ಅದೇ ವ್ಯಕ್ತಿಗೆ ಇವರು ಪೇಯ್ನ್ ಕೊಟ್ಟಿದ್ದಾರೆ ಅನ್ನೋದು ಇವರಿಗೆ ಅರ್ಥ ಆಗುತ್ತೆ. ನಿಮ್ಮಿಂದ ಇವರಿಗೆ ಯಾವಾಗಲೂ ಬೆನಿಫಿಟ್ ಸಿಕ್ಕಿದೆ. ನೀವು ಯಾವಾಗಲೂ ಇವರಿಗಾಗಿ ಎಲ್ಲವನ್ನು ಮಾಡಿದ್ದೀರಾ. ನಿಮ್ಮ ಎಫರ್ಟ್ಸ್ ಇತ್ತು, ನಿಮ್ಮ ಲವ್ನಲ್ಲಿ ಪ್ಯೂರಿಟಿ ಇತ್ತು. ಆ ವಿಷಯವನ್ನು ಈ ಪರ್ಸನ್ ಈಗ ನೋಡ್ತಾ ಇದ್ದಾರೆ. ಇವರು ನಿಮ್ಮಿಂದ ಏನೆಲ್ಲ ರಿಸೀವ್ ಮಾಡಿದ್ದಾರೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ತಾ ಇದ್ದಾರೆ. ಸೊ ಈ ಪರ್ಸನ್ ನಿಮ್ಮನ್ನು ಯಾವತ್ತಿಗೂ ಅಪ್ರಿಷಿಯೇಟ್ ಮಾಡಿರಲಿಲ್ಲ. ನೀವು ಚೆನ್ನಾಗಿ ಕಾಣ್ತಿದ್ರಿ ಅಂತ ಹೇಳೋದು, ನೀವು ಇದನ್ನು ಮಾಡಿದಿರಿ, ಅದನ್ನು ಮಾಡಿದಿರಿ ಅಂತ ಕಾಂಪ್ಲಿಮೆಂಟ್ ಕೊಡೋದು, ಇಂತಹ ಎಫರ್ಟ್ಸ್ ಅಥವಾ ಕಾಂಪ್ಲಿಮೆಂಟ್ಸ್ ಈ ಪರ್ಸನ್ ನಿಮಗೆ ಹೆಚ್ಚು ಮಾಡಿರೋದಿಲ್ಲ. 1-2 ಸಲ ಕಾಂಪ್ಲಿಮೆಂಟ್ ಮಾಡಿರಬಹುದು, ಬಟ್ ಹೆಚ್ಚಾಗಿ ಕಾಂಪ್ಲಿಮೆಂಟ್ ಮಾಡಿರಲಿಲ್ಲ. ನೀವು ಇವರಿಗಾಗಿ ಮಾಡಿದ ಯಾವುದೇ ವಿಷಯವನ್ನು ಈ ಪರ್ಸನ್ ಅಪ್ರಿಷಿಯೇಟ್ ಮಾಡಿರಲಿಲ್ಲ. ನಿಮ್ಮನ್ನು ಯಾವಾಗಲೂ ತುಂಬ ಲೋ ಫೀಲ್ ಮಾಡಿಸಿರ್ಬೋದು, ನೆಗ್ಲೆಕ್ಟೆಡ್ ಫೀಲ್ ಮಾಡಿಸೋದು, ಅವಾಯ್ಡೆಡ್ ಫೀಲ್ ಮಾಡಿಸೋದು ನಡೆದಿರ್ಬೋದು. ಸೊ ಈಗಲೂ ಬಹುಶಃ ಇದೇ ಕಂಟಿನ್ಯೂ ಆಗ್ತಾ ಇರ್ಬೋದು. ಹಿಡನ್ ಸ್ಯಾಡ್ನೆಸ್ ಎನರ್ಜಿ. ಈ ಪರ್ಸನ್ ಈಗಲೂ ಯಾವುದೋ
ಪೋಸ್ಟ್ ಅಥವಾ ಸ್ಟೇಟಸ್ ಹಾಕಿರ್ಬೋದು. ಅದರಲ್ಲಿ ತುಂಬ ಹ್ಯಾಪಿಯಾಗಿ ಕಾಣಿಸ್ತಾ ಇದ್ದಾರೆ. ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗ್ತಾ ಇರುವ ರೀತಿ, ಎಂಜಾಯ್ ಮಾಡ್ತಾ ಇರುವ ರೀತಿ ಕಾಣ್ತಾ ಇದ್ದಾರೆ. ನೀವು ಆ ಪೋಸ್ಟ್ ನೋಡಿ ಈ ವ್ಯಕ್ತಿ ನಾನಿಲ್ಲದೆ ನನ್ನಿಂದ ದೂರ ಆಗಿ ಹ್ಯಾಪಿ ಆಗಿದ್ದಾರೆ, ನಾನಿಲ್ಲದೆ ಚೆನ್ನಾಗಿದ್ದಾರೆ ಅಂತ ಫೀಲ್ ಮಾಡ್ಬೋದು. ಆದರೆ ರಿಯಾಲಿಟಿ ಆ ರೀತಿ ಆಗಿರಬೇಕು ಅಂತ ಇಲ್ಲ. ಈ ಪರ್ಸನ್ನ ಮನಸ್ಸಿನಲ್ಲಿ ಎಷ್ಟು ಸ್ಯಾಡ್ ಆಗಿದ್ದಾರೆ ಅದು ನಿಮಗೆ ಗೊತ್ತಿಲ್ಲದೆ ಇರಬಹುದು. ಅವರ ಸ್ಟೇಟಸ್, ಅವರ ಪೋಸ್ಟ್ಗಳ ಮೂಲಕ ಫೇಕ್ ಆ್ಯಟಿಟ್ಯೂಡ್ ತೋರಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಫೇಕಾಗಿ ಈ ಎಲ್ಲ ವಿಷಯಗಳನ್ನು ತೋರಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ನೀವು ಜಲಸ್ ಆಗಬೇಕು, ಟ್ರಿಗರ್ ಆಗಬೇಕು, ಇವರಿಗೆ ಯಾವುದಾದ್ರೂ ರಿಯಾಕ್ಷನ್ ಕೊಡಬೇಕು ಅನ್ನೋ ಕಾರಣಕ್ಕಾಗಿ. ನಿಮ್ಮ ರಿಯಾಕ್ಷನ್ ಬೇಕು ಈ ಪರ್ಸನ್ಗೆ. ಈ ಪರ್ಸನ್ ನಿಮ್ಮ ರಿಯಾಕ್ಷನ್ ಬೇಕು ಅಂತ ಬಯಸ್ತಾ ಇದ್ದಾರೆ. ನಿಮ್ಮ ರಿಯಾಕ್ಷನ್ ಸಿಗದಿದ್ರೆ ಏನಾಗುತ್ತೆ ಅಂತ ನೋಡೋಣ. ನಿಮ್ಮ ರಿಯಾಕ್ಷನ್ ಸಿಗದೇ ಇದ್ದರೆ ಈ ವ್ಯಕ್ತಿ ತುಂಬ ಡಿಸ್ಟರ್ಬ್ ಆಗ್ತಾರೆ. ಎಮೋಷ್ನಲ್ ಡಿಟ್ಯಾಚ್ಮೆಂಟ್ ಎನರ್ಜಿ, ನಿಮ್ಮಿಂದ ಒಂದು ಎಮೋಷ್ನಲ್ ಡಿಟ್ಯಾಚ್ಮೆಂಟನ್ನು ಈ ಪರ್ಸನ್ ಫೀಲ್ ಮಾಡ್ತಾರೆ. ಯಾಕೆ ಅಂದರೆ ನೀವು ಈಗ ಇವರಿಗಾಗಿ ನಿಮ್ಮ ಹಾರ್ಟ್ನಲ್ಲಿ ಯಾವುದೇ ಎಮೋಷನ್ಸ್ ಇಟ್ಕೊಂಡಿಲ್ಲ ಅಂತ ಇವರಿಗೆ ಫೀಲ್ ಆಗುತ್ತೆ. ನಿಮ್ಮ ಹಾರ್ಟ್ನಲ್ಲಿ ಇವರಿಗೆ ಫೀಲಿಂಗ್ಸ್ ಇಲ್ಲ ಅಂತ ಅನ್ನಿಸ್ತಾ ಇದೆ. ನೀವು ಮೊದಲಿನ ರೀತಿ ಇವರ ಬಗ್ಗೆ ಕೇರ್ ಮಾಡ್ತಾ ಇಲ್ಲ, ಮೊದಲಿನ ರೀತಿ ಅವರ ಬಗ್ಗೆ ಕನ್ಸರ್ನ್ ಮಾಡ್ತಾ ಇಲ್ಲ ಅನ್ನೋದನ್ನು ಈ ಪರ್ಸನ್ ಫೀಲ್ ಮಾಡ್ತಾರೆ. ಇದು ಅವ್ರಿಗೆ ಶಾಕ್ ಆಗ್ಬೋದು. ಯಾಕೆಂದರೆ ಈ ಪರ್ಸನ್ ತುಂಬ ಈಗೋಸ್ಟಿಕ್ ಆಗಿರ್ಬೋದು. ನಾನಿಲ್ಲದೆ ಇವ್ರು ಹೇಗಿರ್ತಾರೆ, ನಾನಿಲ್ಲದೆ ಹೇಗೆ ಹ್ಯಾಪಿ ಆಗಿರ್ತಾರೆ ಅನ್ನೋ ವಿಷಯ ಇವರನ್ನು ಡಿಸ್ಟರ್ಬ್ ಮಾಡುತ್ತೆ. ನೀವು ಯಾಕೆ ರಿಯಾಕ್ಷನ್ ಕೊಡ್ತಾ ಇಲ್ಲ? ಮೊದಲು ರಿಯಾಕ್ಷನ್ ಕೊಡ್ತಾ ಇದ್ರಿ, ಮೊದಲು ಅವರ ಹಿಂದೆ ಚೇಸ್ ಮಾಡ್ತಾ ಇದ್ರಿ, ಈಗ ಯಾಕೆ ಮಾಡ್ತಾ ಇಲ್ಲ ಅನ್ನೋದು ಇವರನ್ನು ಡಿಸ್ಟರ್ಬ್ ಮಾಡ್ತಾ ಇದೆ. ಹಾಗಾಗಿ ನಿಮ್ಮ ರಿಯಾಕ್ಷನ್ ಕೊಡದೇ ಇರೋದು ನಿಮ್ಮ ಪಾರ್ಟ್ನರ್ಗೆ ತುಂಬ ಹೆಚ್ಚು ಡಿಸ್ಟರ್ಬ್ ಮಾಡಬಹುದು. ಈಗೋ ಆ್ಯಂಡ್ ರೀಕನ್ಸಿಲೇಷನ್ ಎನರ್ಜಿ, ಈ ಪರ್ಸನ್ ಈಗೋಸ್ಟಿಕ್ ಆಗಿರ್ಬೋದು. ಅವರ ಈಗೋವನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ ಬಯಸ್ತಾರೆ. ಈ ಪರ್ಸನ್ ರಿಯೂನಿಯನ್ ಬಯಸ್ತಾರೆ, ನಿಮ್ಮ ಜೊತೆ ರೀಕನ್ಸಿಲೇಷನ್ ಮಾಡೋದಕ್ಕೆ ಬಯಸ್ತಾರೆ, ಎದುರಿಗೆ ಬಂದು ನಿಮ್ಮ ಜೊತೆ ಮಾತಾಡೋದಕ್ಕೆ ಬಯಸ್ತಾರೆ. ಆದರೆ ಇಲ್ಲಿ ದೊಡ್ಡ ಬ್ಯಾರಿಯರ್ ಏನು ಅಂದರೆ ಅವರ ಈಗೋವನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಬೇಕು, ಅವರ ಈಗೋಗೆ ಹಾರ್ಮ್ ಆಗಬಾರ್ದು ಅಂತ ಬಯಸ್ತಾರೆ. ಹಾಗಾದರೆ ನಿಮ್ಮನ್ನು ಯಾವ ರೀತಿಯಲ್ಲಿ ಅಪ್ರೋಚ್ ಮಾಡಬೇಕು, ಅವರ ಈಗೋ ಕೂಡ ಪ್ರೊಟೆಕ್ಟೆಡ್ ಆಗಿರಬೇಕು ಅನ್ನೋ ರೀತಿ ಯೋಚನೆ ಮಾಡ್ತಾ ಇದ್ದಾರೆ. ಇವರು ನಿಮ್ಮ ಕಡೆಗೆ ಬರಬೇಕು ಅಂತ ಬಯಸ್ತಾ ಇದ್ದಾರೆ. ಆದರೆ ಈಗೋ ಪ್ರೊಟೆಕ್ಟ್ ಮಾಡ್ಕೊಳ್ಬೇಕಾದ್ರೆ ಯಾವುದಾದ್ರೂ ರೀಸನ್ ಬೇಕಾಗುತ್ತೆ, ಯಾವುದಾದ್ರೂ ಎಕ್ಸ್ಕ್ಯೂಸ್, ಯಾವುದಾದ್ರೂ ವಿಷಯ ಬೇಕಾಗುತ್ತೆ. ಅದನ್ನು ತಗೊಂಡು ನಿಮ್ಮ ಕಡೆ ಬರ್ತಾರೆ. ಹೀಗೆ ಅವರ ಈಗೋ ಕೂಡ ಸೇವ್ ಆಗುತ್ತೆ ಮತ್ತು ನಿಮ್ಮ ಜೊತೆ ಮಾತಾಡೋದಕ್ಕೂ ಕೂಡ ಸಾಧ್ಯ ಆಗುತ್ತೆ. ಹಿಡನ್ ಕಮ್ಯುನಿಕೇಷನ್ ಎನರ್ಜಿ, ಬಹುಶಃ ಯಾವುದಾದ್ರೂ ID ಮೂಲಕ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು, ನಿಮ್ಮ ವಾಯ್ಸ್ ಕೇಳೋದಕ್ಕೆ, ನಿಮ್ಮ ಜೊತೆ ಮಾತಾಡೋದಕ್ಕೆ. ಆದರೆ ನೇರವಾಗಿ ನಿಮ್ಮ ಮುಂದೆ ಬಂದರೆ ಯಾವುದಾದ್ರೂ ರೀಸನ್ ತಗೊಂಡೇ ಬರ್ತಾರೆ, ಯಾವುದೇ ರೀಸನ್ ಇಲ್ಲದೆ ಬರೋದಿಲ್ಲ. ಯಾಕೆಂದರೆ ಇವರಿಗೆ ಅವರ ಈಗೋ ತುಂಬ ಮುಖ್ಯ. ಡೀಪ್ ಬಾಂಡ್ ಆ್ಯಂಡ್ ಸೋಲ್ ಕನೆಕ್ಷನ್ ಎನರ್ಜಿ, ನಿಮ್ಮಿಬ್ಬರ ನಡುವೆ ಸ್ಟ್ರಾಂಗ್ ಆಗಿರುವಂತಹ ಬಾಂಡ್ ಇರ್ಬೋದು, ಸೋಲ್ಮೇಟ್ ಎನರ್ಜಿ ಆಗಿರ್ಬೋದು. ಸೊ ಅವರಿಗೆ ನಿಮ್ಮ ಕನೆಕ್ಷನ್ ತುಂಬ ಡೀಪ್ ಆಗಿದೆ ಅಂತ ಅನ್ನಿಸ್ತಾ ಇದೆ. ಈಗ ಪ್ರೆಸೆಂಟ್ ಟೈಮಲ್ಲಿ ವಿಷಯಗಳು ಸರಿಯಾಗದೇ ಇದ್ದರೂ ಕೂಡ, ನೋ ಕಾಂಟ್ಯಾಕ್ಟ್ ಇದ್ದರೂ ಕೂಡ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ದರೂ ಕೂಡ ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಎಂಡ್ ಅಲ್ಲ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಕರೇಜ್ ಎನರ್ಜಿ, ಈ ಪರ್ಸನ್ಗೆ ನಿಮ್ಮನ್ನು ಅಪ್ರೋಚ್ ಮಾಡೋದಕ್ಕೆ ಕರೇಜ್ ಬೇಕಾಗಿದೆ. ರಿಜೆಕ್ಷನ್ ಬಗ್ಗೆ ಭಯ, ನೀವು ರಿಜೆಕ್ಟ್ ಮಾಡ್ಬೋದು, ಇನ್ಸಲ್ಟ್ ಮಾಡ್ಬೋದು, ಅವರ ಈಗೋ ಹರ್ಟ್ ಮಾಡ್ಬೋದು ಅನ್ನೋ ಭಯ ಇದೆ. ಈ ಪರ್ಸನ್ ರಿಜೆಕ್ಷನ್ಗೆ ತುಂಬ ಹೆಚ್ಚು ಹೆದರ್ತಾ ಇದ್ದಾರೆ. ನಿಮ್ಮನ್ನು ಅಪ್ರೋಚ್ ಮಾಡೋದಕ್ಕೆ ಕರೇಜ್ ಬರ್ತಾ ಇಲ್ಲ. ಇವರ ಲೈಫ್ನಲ್ಲಿ ಈಗಾಗಲೇ ತುಂಬ ವಿಷಯಗಳನ್ನು ಅನುಭವಿಸ್ಕೊಂಡು ಬಂದಿರಬಹುದು. ಯೂನಿವರ್ಸ್ ಇವರಿಗೆ ತುಂಬ ವಿಷಯಗಳನ್ನು ರಿಯಲೈಸ್ ಮಾಡಿಸಿದೆ. ಹಾಗಾಗಿ ತುಂಬ ವಿಷಯಗಳನ್ನು ರಿಸೀವ್ ಮಾಡಿದ್ದಾರೆ. ಈ ಪರ್ಸನ್ ನಿಮ್ಮ ಜೊತೆ ಮುಂದಿನ ದಿನಗಳಲ್ಲಿ ಈ ರಿಲೇಷನ್ಶಿಪ್ ಕಂಟಿನ್ಯೂ ಮಾಡಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಫ್ಯಾಮಿಲಿ ಬ್ಯಾರಿಯರ್ ಆ್ಯಂಡ್ ಸ್ಟೆಬಿಲಿಟಿ ಎನರ್ಜಿ, ಸೊ ಅವರ ಥಾಟ್ಸ್ ಮತ್ತು ಅವರ ಯೋಚನೆಗಳೇನಿದೆ ಅದು ಕ್ರಿಯೇಟ್ ಮಾಡ್ತಾ ಇದೆ ತುಂಬ ಥಾಟ್ಸನ್ನು. ಯಾವುದೇ ಆ್ಯಕ್ಷನ್ ಅಥವಾ ಎಫರ್ಟ್ ತಗೊಳ್ತಾ ಇಲ್ಲ. ಇವರು ತುಂಬ ಡಾಮಿನೇಟಿಂಗ್ ಪರ್ಸನ್ ಆಗಿರ್ಬೋದು, ಮೈಂಡ್ ಗೇಮ್ಸ್ ಆಡುವ ವ್ಯಕ್ತಿ ಆಗಿರ್ಬೋದು. ಒಬ್ಬ ಈಗೋಸ್ಟಿಕ್ ಪರ್ಸನ್ ಆದಾಗ ಮೈಂಡ್ ಗೇಮ್ಸ್ ಆಡ್ತಾರೆ. ಅಂತಹ ವ್ಯಕ್ತಿ ಜೊತೆ ಡೀಲ್ ಮಾಡಬೇಕಾದ್ರೆ ಅವರು ನಿಮ್ಮ ಜೊತೆ ಹೇಗಿದ್ದಾರೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ಪ್ರಾಕ್ಟಿಕಲ್ ಆಗಿರಬೇಕಾಗುತ್ತೆ. ಪ್ರಾಕ್ಟಿಕಲ್ ವ್ಯಕ್ತಿ ಜೊತೆ ಎಮೋಷ್ನಲ್ ಆಗಿ ಡೀಲ್ ಮಾಡಿದ್ರೆ ಅದು ನಿಮಗೆ ಸರ್ವ್ ಆಗೋದಿಲ್ಲ, ರಿಸಲ್ಟ್ ಸಿಗೋದಿಲ್ಲ. ಪ್ರಾಕ್ಟಿಕಲ್ ವ್ಯಕ್ತಿ ಜೊತೆ ಪ್ರಾಕ್ಟಿಕಲ್ ಆಗಿಯೇ ಇರಬೇಕು. ಎಮೋಷ್ನಲ್ ಆಗಿ ಹೋದರೆ ಪ್ರತಿಯೊಂದು ಹಂತದಲ್ಲೂ ಡಿಸಪಾಯಿಂಟ್ಮೆಂಟ್ ಆಗುತ್ತೆ, ನಿಮ್ಮ ಹಾರ್ಟ್ ಬ್ರೇಕ್ ಆಗುತ್ತೆ. ಹಾಗಾಗಿ ಪ್ರಾಕ್ಟಿಕಲ್ ಪರ್ಸನ್ ಜೊತೆ ಪ್ರಾಕ್ಟಿಕಲ್ ಆಗಿ ಇದ್ದಷ್ಟು ಸಿಚುವೇಶನ್ ನಿಮಗೆ ಈಸಿ ಆಗುತ್ತೆ. ಈ ವ್ಯಕ್ತಿ ಕೂಡ ಹಾಗೆ ಇದ್ದರೆ ಅವರ ಜೊತೆ ಸ್ವಲ್ಪ ಪ್ರಾಕ್ಟಿಕಲ್ ಆಗಿರಿ. ಸೈಲೆನ್ಸ್ ಆ್ಯಂಡ್ ಬ್ರೇಕಿಂಗ್ ಎನರ್ಜಿ, ಇನ್ನೂ ಸೈಲೆನ್ಸ್ ಇದೆ, ಆ ಸೈಲೆನ್ಸನ್ನು ಕಂಪ್ಲೀಟ್ಲಿ ಓವರ್ ಮಾಡಬೇಕು ಅನ್ನೋ ರೀತಿ ಪರ್ಸನ್ ಥಿಂಕ್ ಮಾಡ್ತಾ ಇದ್ದಾರೆ. ನಿಮ್ಮಿಬ್ಬರ ನಡುವೆ ಬಹಳ ಟೈಮ್ನಿಂದ ಯಾವುದೇ ಕಾನ್ವರ್ಜೇಷನ್ ಆಗಿಲ್ಲ, ಕಾಂಟ್ಯಾಕ್ಟ್ ಆಗಿಲ್ಲ, ಸೈಲೆನ್ಸ್ ಅನ್ನೋದು ಬಂದಿದೆ. ಕೆಲವರ ರಿಲೇಷನ್ಶಿಪ್ಪಲ್ಲಿ ಲಾಂಗ್ ಡಿಸ್ಟೆನ್ಸ್ ಆಗಿರ್ಬೋದು.
ಸೊ ನಿಮ್ಮ ಪಾರ್ಟ್ನರ್ ಈ ಸೈಲೆನ್ಸನ್ನು ಬ್ರೇಕ್ ಮಾಡೋದಕ್ಕೆ ಬಯಸ್ತಾರೆ. ಇನ್ನೂ ಹೆಚ್ಚು ಡಿಲೇ ಮಾಡೋದಕ್ಕೆ ಬಯಸ್ತಾ ಇಲ್ಲ, ನಿಮ್ಮ ಕಡೆ ಬರೋದಕ್ಕೆ ಬಯಸ್ತಾ ಇದ್ದಾರೆ. ಫ್ಲೆಕ್ಸಿಬಿಲಿಟಿ ಆ್ಯಂಡ್ ರಿಯೂನಿಯನ್ ಎನರ್ಜಿ. ಈ ಪರ್ಸನ್ನ ನೇಚರ್ ತುಂಬ ಸ್ಟಬರ್ನ್ ಆಗಿತ್ತು, ತುಂಬ ಆ್ಯಟಿಟ್ಯೂಡ್ ಇರ್ಬೋದು, ತುಂಬ ಹಠ ಇರಬಹುದು. ಈ ರಿಲೇಷನ್ಶಿಪ್ ನನ್ನ ರೀತಿಲೇ ನಡಿಬೇಕು ಅನ್ನೋದು ಇವರ ಮೆಂಟಾಲಿಟಿ ಆಗಿರಬಹುದು. ಆದರೆ ಈಗ ಹಾಗೆ ಇರೋದಕ್ಕೆ ಬಯಸ್ತಾ ಇಲ್ಲ. ಈಗ ನಿಮ್ಮ ಜೊತೆ ಮುಂದೆ ಹೋಗೋದಕ್ಕೆ, ಫ್ಲೆಕ್ಸಿಬಲ್ ಆಗೋದಕ್ಕೆ ಬಯಸ್ತಾರೆ. ಈ ಕನೆಕ್ಷನಲ್ಲಿ ಫ್ಲೆಕ್ಸಿಬಲ್ ಆಗಿರೋದಕ್ಕೆ ಅಂದ್ಕೊಳ್ತಾ ಇದ್ದಾರೆ. ನಿಮ್ಮ ಎಲ್ಲ ಮಾತುಗಳನ್ನು ಕೇಳಬೇಕು ಅನ್ನೋ ರೀತಿ ರೆಡಿ ಆಗ್ತಾ ಇದ್ದಾರೆ. ನೀವು ಇವರ ಮುಂದೆ ಕಂಡೀಷನ್ಸ್ ಇಟ್ಟರೆ, ನನಗಾಗಿ ಹೀಗೆ ಮಾಡಬೇಕು, ಹಾಗೆ ಮಾಡಬೇಕು, ನೀವು ಇಡುವ ಕಂಡೀಷನ್ನ ಅಕ್ಸೆಪ್ಟ್ ಮಾಡಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಫ್ಲೆಕ್ಸಿಬಲ್ ಮೈಂಡ್ಸೆಟ್ ಜೊತೆ ಬರ್ತಾ ಇದ್ದಾರೆ. ಇವರಿಗೆ ಮತ್ತೆ ರಿಯೂನಿಯನ್ ಬೇಕಾಗಿದೆ. ಆದರೆ ಕೆಲವೊಂದು ರಿಲೇಷನ್ಶಿಪ್ಪಲ್ಲಿ ನಿಮಗೆ ಸ್ವಲ್ಪ ಅಲರ್ಟ್ ಆಗಿರಬೇಕಾದ ಅಗತ್ಯ ಇದೆ. ಈ ವ್ಯಕ್ತಿ ನಿಮ್ಮ ಕಡೆ ಬಂದರೂ ಪ್ರಾರಂಭದಲ್ಲಿ ಮ್ಯಾನಿಪ್ಯುಲೇಟಿವ್ ಮೈಂಡ್ಸೆಟ್ ಜೊತೆ ಬರ್ಬೋದು. ಅದರ ಅರ್ಥ ಈ ಪರ್ಸನ್ ನಿಮ್ಮ ಜೊತೆ ತುಂಬ ಸ್ವೀಟಾಗಿ ಮಾತಾಡ್ಬೋದು, ತುಂಬ ವಿಷಯಗಳನ್ನು ಹೇಳ್ಬೋದು, ನಿಮ್ಮ ಎಲ್ಲ ಕಂಡೀಷನ್ಗೂ ಒಪ್ಬೋದು. ಆದರೆ ಆ ವಿಷಯಗಳಲ್ಲಿ ಕೆಲವು ಟ್ರೂ ಮತ್ತು ಕೆಲವು ಫಾಲ್ಸ್ ಆಗಿರ್ಬೋದು. ಹಾಗಾಗಿ ಈ ವಿಷಯದಲ್ಲಿ ನೀವು ಕೂಡ ಅಲರ್ಟ್ ಆಗಿರಬೇಕು. ಇಂತಹ ಸಿಚುವೇಷನಲ್ಲಿ ನೀವೇನು ಮಾಡಬೇಕು, ಅವರ ವರ್ಡ್ಸ್ಗಿಂತ ಅವರ ಆ್ಯಕ್ಷನ್ಸ್ ನೋಡಿ. ಅವ್ರು ಏನು ನಿಮಗೆ ಪ್ರಾಮಿಸ್ ಮಾಡ್ತಾ ಇದ್ದಾರೆ, ಏನು ಹೇಳ್ತಾ ಇದ್ದಾರೆ ಅನ್ನೋದಕ್ಕಿಂತ ಅವ್ರು ನಿಜವಾಗ್ಲೂ ನಿಮಗಾಗಿ ಏನು ಮಾಡ್ತಾ ಇದ್ದಾರೆ ಅನ್ನೋದನ್ನು ನೋಡಿ. ಯಾಕೆಂದರೆ ಈ ಪರ್ಸನ್ ನಿಮಗೆ ಸತ್ಯ ಮತ್ತು ಸುಳ್ಳು ಎರಡನ್ನ ಹೇಳ್ಬೋದು. ಯಾಕೆಂದರೆ ಅವ್ರಿಗೆ ಈ ಕನೆಕ್ಷನ್ನಲ್ಲಿ ಹೇಗಾದರೂ ರಿಯೂನಿಯನ್ ಅನ್ನೋದು ಬೇಕಾಗಿದೆ. ಮೆಂಟಲ್ ಪೀಸ್ ಆ್ಯಂಡ್ ಲವ್ ಎನರ್ಜಿ. ಯಾವುದೇ ರೀತಿಯಲ್ಲಿ ಈ ಕನೆಕ್ಷನ್ ಬೇಕು, ಯಾವುದೇ ರೀತಿಯಲ್ಲಿ ಈ ಥಿಂಗ್ ಬೆಟರ್ ಮಾಡಬೇಕು, ನೋ ಕಾಂಟ್ಯಾಕ್ಟ್ ಸಿಚುವೇಷನನ್ನು ಹೇಗಾದರೂ ಎಂಡ್ ಮಾಡಬೇಕು. ಅವರಿಗೆ ಇಷ್ಟು ಬೇಗ ಯಾಕೆ ಬೇಕಾಗಿದೆ, ನೋ ಕಾಂಟ್ಯಾಕ್ಟ್ ಸಿಚುವೇಷನನ್ನು ಇಷ್ಟು ಬೇಗ ಕಂಪ್ಲೀಟ್ ಮಾಡಬೇಕನ್ನೋ ಅರ್ಜೆನ್ಸಿ ಯಾಕೆ? ಅವರು ಹಾರ್ಮೋನಿಯಸ್ ವೇನಲ್ಲಿ ಈ ವಿಷಯಗಳನ್ನು ಡೀಲ್ ಮಾಡೋದಕ್ಕೆ ಬಯಸ್ತಾರೆ. ಅವ್ರಿಗೆ ಮೆಂಟಲ್ ಪೀಸ್ ಅನ್ನೋದು ಬೇಕಾಗಿದೆ. ಯಾಕೆಂದರೆ ಈ ಪರ್ಸನ್ ನಿಜವಾಗ್ಲೂ ನಿಮ್ಮನ್ನು ಲೈಕ್ ಮಾಡ್ತಾರೆ. ನಿಮ್ಮ ವ್ಯಾಲ್ಯೂ ಈಗ ಅವ್ರಿಗೆ ರಿಯಲೈಸ್ ಆಗಿದೆ. ಅವರ ಲೈಫ್ನಲ್ಲಿ ನೀವು ಏನು ವ್ಯಾಲ್ಯೂ ಆ್ಯಡ್ ಮಾಡ್ತಿದ್ದೀರಿ, ನೀವು ಅವ್ರಿಗೆ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನು ಅವ್ರಿಗೆ ಅರ್ಥ ಆಗಿದೆ. ಅವರು ಈ ಕನೆಕ್ಷನನ್ನು ಅನಲೈಸ್ ಮಾಡಿದಾಗ, ನಿಮ್ಮ ಬಗ್ಗೆ ಮತ್ತು ಈ ಕನೆಕ್ಷನ್ ಬಗ್ಗೆ ಯೋಚನೆ ಮಾಡಿದಾಗ ಅವ್ರಿಗೆ ಒಂದು ರಿಯಲೈಸೇಷನ್ ಬಂದಿದೆ. ಎಸ್, ನನಗೆ ಈ ಕನೆಕ್ಷನ್ ಬೇಕು, ಈ ರಿಲೇಷನ್ಶಿಪ್ಪನ್ನು ದೂರ ಮಾಡ್ಕೊಳ್ಬಾರ್ದು ಅನ್ನೋದು ಅರ್ಥ ಆಗಿದೆ. ಸಪೋರ್ಟ್ ಆ್ಯಂಡ್ ಅಪ್ರಿಷಿಯೇಷನ್ ಎನರ್ಜಿ. ನೀವು ಇವರ ಲೈಫ್ಗೆ ತುಂಬ ಬೆನಿಫಿಟ್ಸ್ ಕೊಟ್ಟಿದ್ದೀರಾ, ನೀವು ಇವರನ್ನು ಇನ್ಸ್ಪೈರ್ ಮಾಡಿದ್ದೀರಾ. ಅವರು ಅವರ ಲೈಫ್ನಲ್ಲಿ ಏನು ಮಾಡೋದಕ್ಕೆ ಬಯಸಿದ್ರು ನೀವು ಅವರನ್ನು ಸಪೋರ್ಟ್ ಮಾಡಿರ್ಬೋದು. ನೀನು ಇದನ್ನು ಮಾಡ್ಬೋದು, ಡೆಫಿನೆಟ್ಲಿ ನೀನು ಮಾಡಬೇಕು ಅನ್ನೋ ರೀತಿ ನೀವು ಅವರನ್ನು ಎಂಕರೇಜ್ ಮಾಡಿರ್ಬೋದು. ಅವ್ರಿಗೆ ಈ ಕನೆಕ್ಷನ್ ಬೇಕಾಗಿದೆ. ಅವರ ಲೈಫ್ನಲ್ಲಿ ನಿಮ್ಮ ವ್ಯಾಲ್ಯೂ ಏನು ಅನ್ನೋದು ಫೈನಲಿ ಅವರಿಗೆ ಅರ್ಥ ಆಗಿದೆ. ಅವರು ಯಾವುದೇ ಫೈಟ್, ಡ್ರಾಮಾ ಬಯಸ್ತಾ ಇಲ್ಲ. ಯಾವುದೇ ಫೈಟ್ ಅಥವಾ ಡ್ರಾಮಾ ಅವಾಯ್ಡ್ ಮಾಡೋದಕ್ಕೆ ಬಯಸ್ತಾರೆ. ನಿಮ್ಮ ಕಡೆಯಿಂದ ಫೈಟ್ ಅಥವಾ ಡ್ರಾಮಾ ಆಗಬಹುದು ಅಂತ ಅನಿಸಿದ್ರು ಈಗ ಅದನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ. ಪಾಸ್ಟ್ ಬಗ್ಗೆ ನಿಮಗೆ ಕ್ಲಾರಿಟಿ ಕೊಡ್ತಾರೆ. ಆದರೆ ಮೊದಲ ಕಾನ್ವರ್ಜೇಷನ್ನಲ್ಲೇ ಪಾಸ್ಟ್ನ ಎಲ್ಲ ಕ್ಲಾರಿಟಿ ಕೊಡ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಬೇಡಿ. ಪ್ರತಿಯೊಂದು ವಿಷಯದ ಬಗ್ಗೆ ನಿಧಾನವಾಗಿ ಕ್ಲಾರಿಟಿ ಕೊಡುವ ಎನರ್ಜಿ ಇದೆ. ನಿಧಾನವಾಗಿ ಅಪಾಲಜೈಸ್ ಮಾಡ್ತಾರೆ. ಯಾಕೆಂದರೆ ಇವರಿಗೆ ಅವರ ಈಗೋ ತುಂಬ ಮುಖ್ಯ. ಹಾಗಾಗಿ ಇವರ ಈಗೋ ಟ್ರಿಗರ್ ಆಗುವಂತೆ ನೀವು ಏನೂ ಮಾಡಬೇಡಿ. ಅವರು ನಿಮಗೆ ಏನನ್ನಾದರೂ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಬಯಸಿದ್ರೆ ಅವರ ಸೈಡ್ ಆಫ್ ಸ್ಟೋರಿ ಅನ್ನು ಲಿಸನ್ ಮಾಡಿ. ಅವರ ಸೈಡ್ ಆಫ್ ಸ್ಟೋರಿ ಏನು ಅಂತ ಸರಿಯಾಗಿ ಕೇಳಿ. ಮ್ಯೂಚುವಲ್ ಎಫರ್ಟ್ ಎನರ್ಜಿ. ಅವರ ಈಗೋ ಟ್ರಿಗರ್ ಆಗುವಂತಹ ಯಾವುದನ್ನು ಮಾಡಬೇಡಿ. ನಿಮಗೆ ನಿಜವಾಗ್ಲೂ ಈ ಕನೆಕ್ಷನಲ್ಲಿ ರಿಯೂನಿಯನ್ ಬೇಕಾದರೆ ಇಲ್ಲಿ ಸಪೋರ್ಟ್ ಎರಡೂ ಕಡೆಯಿಂದ ಇರಬೇಕು. ಒಂದು ಕಡೆಯಿಂದ ಮಾತ್ರ ಸಪೋರ್ಟ್ ಇರಬಾರ್ದು. ಮೊದಲು ನೀವು ಮಾತ್ರ ಎಫರ್ಟ್ ಮಾಡ್ತಾ ಇದ್ದ ರೀತಿ ಪ್ಯಾಟರ್ನ್ ಮತ್ತೆ ರಿಪೀಟ್ ಆಗಬಾರ್ದು. ಬಹುಶಃ ಮೊದಲು ಹೀಗೆ ಆಗಿರ್ಬೋದು, ನೀವು ಎಫರ್ಟ್ ಮಾಡಿದಾಗ ನಿಮ್ಮ ಪಾರ್ಟ್ನರ್ ಎಫರ್ಟ್ ಹಾಕ್ತಾ ಇರಲಿಲ್ಲ, ಅಥವಾ ನಿಮ್ಮ ಪಾರ್ಟ್ನರ್ ಎಫರ್ಟ್ ಹಾಕಿದಾಗ ನೀವು ಎಫರ್ಟ್ ಹಾಕ್ತಾ ಇರಲಿಲ್ಲ. ಹಾಗಾಗಿ ರಿಯೂನಿಯನ್ಗೆ ಎರಡೂ ಕಡೆಯಿಂದ ಎಫರ್ಟ್ ತುಂಬ ನೆಸಸರಿ. ಅವರು ನಿಮ್ಮ ಕಡೆ ಬಂದಾಗ ನಿಮ್ಮ ಕಡೆಯಿಂದ ಎಫರ್ಟ್ಸ್ ಮಿಸ್ಸಿಂಗ್ ಆಗಬಾರ್ದು. ನಿಮಗೆ ನಿಜವಾಗ್ಲೂ ರಿಯೂನಿಯನ್ ಬೇಕಾದರೆ ನಿಮ್ಮ ಕಡೆಯಿಂದಲೂ ಎಫರ್ಟ್ಸ್ ಹಾಕಬೇಕು. ಅವರು ಒಂದು ಸ್ಟೆಪ್ ತೊಗೊಂಡ್ರೆ ನೀವು ಕೂಡ ಒಂದು ಸ್ಟೆಪ್ ತಗೊಳ್ಬೇಕು. ನಿಮ್ಮ ಪಾರ್ಟ್ನರ್ ತುಂಬ ಬೇಗ ನಿಮ್ಮ ಕಡೆ ಅಪ್ರೋಚ್ ಮಾಡ್ಬೋದು. ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ರಿಯಲೈಸೇಷನ್ ಎನರ್ಜಿ. ಈ ಕನೆಕ್ಷನ್ನಲ್ಲಿ ನಡೆದ ವಿಷಯಗಳಿಗೆ ಕ್ರಿಯೇಟರ್ ಅವರೇ ಅಂತ ಅವ್ರಿಗೆ ಗೊತ್ತಿದೆ. ಅವರು ಅದನ್ನು ರಿಯಲೈಸ್ ಕೂಡ ಮಾಡ್ತಾ ಇದ್ದಾರೆ. ಈ ಕನೆಕ್ಷನಲ್ಲಿ ಇದ್ದ ಎಫರ್ಟ್ಸ್ ನಿಮ್ಮ ಕಡೆಯಿಂದಲೇ ಇತ್ತು. ಸೊ ಅವರ ಕಡೆಯಿಂದ 0 ಎಫರ್ಟ್ ಇತ್ತು ಅಂತ ಅವ್ರಿಗೆ ಗೊತ್ತಿದೆ. ನೀವು ನಿಮ್ಮ 100% ನೀವು ಕೊಟ್ಟಿದ್ದೀರಾ. ಈ ಕನೆಕ್ಷನ್ನಲ್ಲಿ ನೀವು ಇನ್ನೇನು ಮಾಡುವ ಅಗತ್ಯ ಇಲ್ಲ. ನೀವು ನಿಮ್ಮ 100% ಕೊಟ್ಟಾಗಿದೆ. ಈಗ ಅವರ ಟರ್ನ್. ಅವರೀಗ 200% ಎಫರ್ಟ್ ಕೊಡಬೇಕು. ಹಾಗಾಗಿ ನೀವು ಈಗ ವೆಯ್ಟ್ ಆ್ಯಂಡ್ ವಾಚ್ ಮಾಡಬೇಕಷ್ಟೆ.
ಈ ಕನೆಕ್ಷನ್ನಲ್ಲಿ ಏನೇ ನಡೆದಿದ್ರು ಅದಕ್ಕೆ ಅವರೊಬ್ಬರೇ ರೆಸ್ಪಾನ್ಸಿಬಲ್ ಅಂತ ಈ ಪರ್ಸನ್ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ನಿಮ್ಮ ಪೇಯ್ನ್ಗೆ, ನಿಮ್ಮ ಸ್ಯಾಡ್ನೆಸ್ಗೆ, ನಿಮ್ಮ ಡಿಪ್ರೆಷನ್ಗೆ ಅವರೇ ರೆಸ್ಪಾನ್ಸಿಬಲ್ ಅಂತ ಅವ್ರಿಗೆ ಗೊತ್ತಿದೆ. ಅವ್ರಿಗೆ ಗೊತ್ತಿದೆ ಈಗ ಅವರ ಮೇಲೂ ಇದೇ ವಿಷಯಗಳು ನಡೀತಾ ಇರುವಾಗ ಅವ್ರಿಗೆ ರಿಯಲೈಸೇಷನ್ ಬರ್ತಾ ಇದೆ. ಎಮೋಷ್ನಲ್ ಪೇಯ್ನ್ ಆ್ಯಂಡ್ ಹಿಡನ್ ಫೀಲಿಂಗ್ಸ್ ಎನರ್ಜಿ. ಅವರ ಲೈಫ್ನಲ್ಲೂ ಈಗ ಹ್ಯಾಪಿನೆಸ್ ಅನ್ನೋದಿಲ್ಲ. ಅವರ ಸೋಷಿಯಲ್ ಮೀಡಿಯಾ ನೋಡಿ ಅವರನ್ನು ಜಡ್ಜ್ ಮಾಡಬೇಡಿ. ಸೋಷಿಯಲ್ ಮೀಡಿಯಾನಲ್ಲಿ ಯಾರೂ ಅವರ ಟಿಯರ್ಸ್ ಜೊತೆಗೆ ಕ್ರೈಯಿಂಗ್ ಫೋಟೋ ಹಾಕೋದಿಲ್ಲ. ಹಾಗಾಗಿ ಸೋಷಿಯಲ್ ಮೀಡಿಯಾ ಆಧಾರದ ಮೇಲೆ ನಿಮ್ಮ ಪಾರ್ಟ್ನರನ್ನು ಜಡ್ಜ್ ಮಾಡೋದನ್ನು ಮೊದಲು ಸ್ಟಾಪ್ ಮಾಡಿ. ಸೋಷಿಯಲ್ ಮೀಡಿಯಾನಲ್ಲಿ ಒಬ್ಬ ವ್ಯಕ್ತಿ ಅವರ ದುಃಖವನ್ನು ತೋರಿಸಲೇಬೇಕು ಅಂತ ಇಲ್ಲ. ನೀವು ಸೋಷಿಯಲ್ ಮೀಡಿಯಾನಲ್ಲಿ ನಿಮ್ಮ ಕ್ರೈಯಿಂಗ್ ಫೋಟೋ ಹಾಕೋದಿಲ್ಲ. ನೀವು ಸೋಷಿಯಲ್ ಮೀಡಿಯಾದಲ್ಲಿ ಹ್ಯಾಪಿಯಾಗಿ ಕಾಣಿಸ್ತೀರಲ್ವ. ಹಾಗಾಗಿ ಸೋಷಿಯಲ್ ಮೀಡಿಯಾ ಆಧಾರದ ಮೇಲೆ ಯಾರನ್ನು ಜಡ್ಜ್ ಮಾಡಬೇಡಿ. ನೀವು ಅನುಭವಿಸಿದ ವಿಷಯಗಳು ಇವರ ಮೇಲೂ ನಡೀತಾ ಇದೆ. ನೀವು ಎದುರಿಸಿದ ಪೇಯ್ನ್ ಇವರಿಗೂ ಸಿಗ್ತಾ ಇದೆ. ಈ ಎಲ್ಲ ವಿಷಯಗಳ ಕ್ರಿಯೇಟರ್ ಅವರೇ ಅಂತ ಅವ್ರಿಗೆ ಗೊತ್ತಿದೆ. ಲವ್ ಆ್ಯಂಡ್ ಫಿಸಿಕಲ್ ಅಟ್ರಾಕ್ಷನ್ ಎನರ್ಜಿ. ಸೊ ಈ ವ್ಯಕ್ತಿಗೆ ನಿಮ್ಮ ಬಗ್ಗೆ ತುಂಬ ಅಟ್ರಾಕ್ಷನ್ ಫೀಲ್ ಮಾಡ್ತಾ ಇದ್ದಾರೆ. ನೀವು ತುಂಬ ಬ್ಯೂಟಿಫುಲ್ ಆಗಿರ್ಬೋದು ಅಥವಾ ಹ್ಯಾಂಡ್ಸಮ್ ಆಗಿರ್ಬೋದು. ಸೊ ನಿಮ್ಮ ಬಗ್ಗೆ ತುಂಬ ಥಿಂಕ್ ಮಾಡ್ತಾ ಇದ್ದಾರೆ. ಒಂದು ಮ್ಯಾಗ್ನೆಟಿಕ್ ಪುಲ್ ನಿಮ್ಮ ಹತ್ರ ಅವರನ್ನು ಎಳೀತಾ ಇದೆ. ಅವರು ನಿಮ್ಮನ್ನು ತುಂಬ ಸಲ ಇಮ್ಯಾಜಿನ್ ಮಾಡ್ಬೋದು. ನೀವು ಅವ್ರ ಜೊತೆ ಕೂತ್ಕೊಂಡು ಮಾತಾಡ್ತಾ ಇರುವ ರೀತಿ ಇಮ್ಯಾಜಿನ್ ಮಾಡ್ಬೋದು. ಯಾಕೆಂದರೆ ಈಗ ನೀವು ಅವರ ಮುಂದೆ ರಿಯಲ್ ಸೆಲ್ಫ್ನಲ್ಲಿ ಇಲ್ಲ. ಹಾಗಾಗಿ ನಿಮ್ಮನ್ನು ತುಂಬ ಇಮ್ಯಾಜಿನ್ ಮಾಡ್ಕೊಳ್ಳೋದು ಅಂದರೆ ನೀವು ಅವರಿಂದ ಈಗ ದೂರ ಇದ್ದೀರಾ, ನೋ ಕಾಂಟ್ಯಾಕ್ಟ್ ಇರ್ಬೋದು. ಸೊ ಇಮ್ಯಾಜಿನ್ ಮಾಡುವಂತಹ ಎನರ್ಜಿಯಲ್ಲಿದ್ದಾರೆ ಅವರು. ನೀವು ಮಾತಾಡ್ತಾ ಇರುವ ರೀತಿ ಫೀಲ್ ಮಾಡೋದು, ಈ ರೀತಿಯ ಎನರ್ಜಿಯಲ್ಲಿದ್ದಾರೆ. ಪ್ಯೂರ್ ಇಂಟೆನ್ಷನ್ಸ್ ಎನರ್ಜಿ. ಇಷ್ಟೊಂದು ವಿಷಯಗಳ ನಡುವೆ ಇಂಟೆನ್ಷನ್ಸ್ ಬಗ್ಗೆ ಕೇಳಿದಾಗ ಇದೇ ರೀತಿಯ ಎನರ್ಜಿ. ಈ ಕನೆಕ್ಷನ್ನಲ್ಲಿ ಅವರ ಇಂಟೆನ್ಷನ್ಸ್ ನಿಮ್ಮ ಕಡೆ ಪ್ಯೂರ್ ಆಗಿದೆ. ಅವ್ರು ನಿಮ್ಮನ್ನು ಕಿಂಗ್ ಅಥವಾ ಕ್ವೀನ್ ರೀತಿಯಲ್ಲಿ ಟ್ರೀಟ್ ಮಾಡೋದಕ್ಕೆ ಬಯಸ್ತಾರೆ. ನಿಮಗೆ ಅವರ ಲೈಫ್ನ ಹ್ಯಾಪಿನೆಸ್ ಕೊಡೋದಕ್ಕೆ ಬಯಸ್ತಾರೆ. ಸೊ ಅವರು ಪಾಸ್ಟ್ನಲ್ಲಿ ಅವ್ರು ಏನೇ ಮಾಡಿದ್ರು ಆ ಪಾಸ್ಟನ್ನು ನೀವು ಫರ್ಗೆಟ್ ಮಾಡಬೇಕು ಅಂತ ಬಯಸ್ತಾರೆ. ನಿಮ್ಮ ಜೊತೆ ಅವರು ತುಂಬ ಪ್ರಾಕ್ಟಿಕಲ್ ಆಗಿರ್ಬೋದು, ಮೈಂಡ್ ಗೇಮ್ಸ್ ಆಡಿರ್ಬೋದು, ಅವರ ಫೀಲಿಂಗ್ಸ್ ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋದಕ್ಕೆ ಆಗದೇ ಇರ್ಬೋದು, ಅವರ ಡಿಸೈರ್ಸನ್ನು ಓಪನ್ ಆಗಿ ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋದಕ್ಕೆ ಆಗದೇ ಇರ್ಬೋದು. ಆದರೆ ಆ ವಿಷಯ ಎಲ್ಲಿಂದ ಬಂತು, ಯಾವಾಗಲೂ ರೂಟ್ ಕಾಸನ್ನು ಹಿಡಿಬೇಕು. ಈ ವ್ಯಕ್ತಿಯ ಯಾವುದಾದ್ರೊಂದು ಪಾಸ್ಟ್ನ ವಿಷಯ ಆಗಿರ್ಬೋದು, ಯಾವುದೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು, ಅದರಿಂದ ಕೂಡ ಈ ರೀತಿ ಬಿಹೇವಿಯರ್ ಮಾಡಿರ್ಬೋದು. ಸ್ಟ್ರಗಲ್ ಆ್ಯಂಡ್ ಈಗೋ ಬ್ಯಾರಿಯರ್ ಎನರ್ಜಿ. ಇನ್ನು ರಿಯೂನಿಯನ್ ಬಗ್ಗೆ ನೋಡಿದಾಗ ಈ ವ್ಯಕ್ತಿಯ ಲೈಫ್ನಲ್ಲಿ ಸ್ಟ್ರಗಲ್ಸ್ ಇದೆ. ಈ ಪರ್ಸನ್ ಅವರ ಈಗೋಗೆ ಸೆಲ್ಫ್ ರೆಸ್ಪೆಕ್ಟ್ ಅಂತ ಹೆಸರು ಕೊಡ್ತಾರೆ. ಇದು ನನ್ನ ಈಗೋ ಅಲ್ಲ, ಇದು ನನ್ನ ಸೆಲ್ಫ್ ರೆಸ್ಪೆಕ್ಟ್ ಪ್ರೊಟೆಕ್ಟ್ ಮಾಡ್ತಾ ಇದ್ದೀನಿ ಅಂತ ಅವ್ರು ಅಂದ್ಕೊಳ್ಬೋದು. ಆದರೆ ರಿಯಾಲಿಟಿಯಲ್ಲಿ ಅದು ಈಗೋ ಆಗಿರ್ಬೋದು. ನಿಮಗಾಗಿ ಈ ಪರ್ಸನ್ ತುಂಬ ಯೋಚನೆ ಮಾಡ್ತಾರೆ. ಆದರೆ ಅವರ ಈಗೋವನ್ನು ಹಿಡ್ಕೊಂಡು ಕೂತ್ಕೊಂಡಿದ್ದಾರೆ. ಅದಕ್ಕಾಗಿ ಯಾವುದೇ ಆ್ಯಕ್ಷನ್ ತಗೊಳ್ತಾ ಇಲ್ಲ. ಇದೇ ಅವರ ದೊಡ್ಡ ಮಿಸ್ಟೇಕ್. ಅವರ ಈಗೋ ಬ್ರೇಕ್ ಆಗೋವರೆಗೂ ನಿಮಗಾಗಿ ಯಾವುದೇ ಆ್ಯಕ್ಷನ್ ತಗೊಳ್ಳೋದಿಲ್ಲ. ಹಾಗಾಗಿ ನಿಮ್ಮ ಕಡೆ ಯಾವುದೇ ಆ್ಯಕ್ಷನ್ ತಗೊಳ್ಳೋದಕ್ಕೆ ಅವರ ಈಗೋವನ್ನು ಲೆಟ್ ಗೋ ಮಾಡೋದು ತುಂಬ ನೆಸಸರಿ. ಅವರ ಈಗೋ ಬ್ರೇಕ್ ಆಗಬೇಕು. ಅವರ ಈಗೋವನ್ನು ಬಿಡಬೇಕು, ಲೆಟ್ ಗೋ ಮಾಡಬೇಕು. ಅವರ ಈಗೋ ಇರುವವರೆಗೂ ಯಾವುದೇ ಆ್ಯಕ್ಷನ್ ಇರೋದಿಲ್ಲ. ಓಪನ್ ಕಮ್ಯುನಿಕೇಷನ್ ಎನರ್ಜಿ. ನಿಮ್ಮ ಜೊತೆ ಓಪನ್ ಕಮ್ಯುನಿಕೇಷನ್ ಮಾಡೋದು ಇವರ ಇಂಟೆನ್ಷನ್. ನಿಮಗೆ ಯಾವುದಾದ್ರೂ ಸುಳ್ಳು ಹೇಳಿದರೆ ಅವುಗಳ ಸತ್ಯವನ್ನು ನಿಮ್ಮ ಮುಂದೆ ಇಡೋದಕ್ಕೆ ಬಯಸ್ತಾರೆ. ನಿಮ್ಮ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕ್ಲಿಯರ್ ಮಾಡೋದಕ್ಕೆ ಬಯಸ್ತಾರೆ. ನಿಮ್ಮ ಜೊತೆ ಲಿಟ್ರಲಿ ಓಪನ್ ಹಾರ್ಟ್ ಕಮ್ಯುನಿಕೇಷನ್ ಬಯಸ್ತಾರೆ. ಇದು ಓಪನ್ ಹಾರ್ಟ್ ಕಮ್ಯುನಿಕೇಷನ್ ಆಗುತ್ತೆ. ಸ್ಟಕ್ ಆ್ಯಂಡ್ ಅಟ್ರಾಕ್ಷನ್ ಎನರ್ಜಿ. ಈ ಪರ್ಸನ್ ಇನ್ನೂ ಸ್ಟಕ್ ಆಗಿದ್ದಾರೆ. ಈ ಪರ್ಸನ್ ಮೂವ್ ಆನ್ ಆಗಿದ್ದಾರಾ, ನನ್ನನ್ನು ಮಿಸ್ ಮಾಡ್ಕೊಳ್ತಾ ಇಲ್ವಾ, ನನ್ನನ್ನು ನೆನಪಿಸ್ಕೊಳ್ತಾ ಇಲ್ವಾ ಅಂತ ಯೋಚನೆ ಮಾಡ್ತಾ ಇರುವವರಿಗೆ ಎನರ್ಜಿ ಪ್ರಕಾರ ನೋ, ಈ ಪರ್ಸನ್ ಇನ್ನೂ ನಿಮ್ಮಲ್ಲೇ ಸ್ಟಕ್ ಆಗಿದ್ದಾರೆ. ನಿಮ್ಮ ಕಡೆ ಸ್ಟ್ರಾಂಗ್ ಅಟ್ರಾಕ್ಷನ್ ಫೀಲ್ ಮಾಡ್ತಾರೆ. ನಿಮ್ಮ ಕಡೆಗೆ ಬರೋದಕ್ಕೆ ಬಯಸ್ತಾರೆ. ಆದರೆ ಅವರ ಲೈಫ್ನಲ್ಲಿ ಈಗ ನಡೀತಾ ಇರುವ ಪ್ರಾಬ್ಲಮ್ಸನ್ನು ಸಾರ್ಟ್ ಔಟ್ ಮಾಡಿಕೊಂಡು ನಿಮ್ಮ ಕಡೆ ಬರ್ತಾರೆ. ಸೋಲ್ ಕನೆಕ್ಷನ್ ಎನರ್ಜಿ. ನಿಮ್ಮಿಬ್ಬರ ನಡುವೆ ಸೋಲ್ಮೇಟ್ ಎನರ್ಜಿ. ಅದೇ ಈಗ ಟ್ರಸ್ಟ್ ಬರೋದಕ್ಕೆ ಶುರುವಾಗಿದೆ. ಸೊ ನಿಮ್ಮನ್ನು ಫರ್ಗೆಟ್ ಮಾಡೋದಕ್ಕೆ ಆಗ್ತಾ ಇಲ್ಲ. ನಿಮ್ಮನ್ನು ಅವರ ಹಾರ್ಟ್ ಮತ್ತು ಮೈಂಡ್ನಿಂದ ಹೊರಗಡೆ ತೆಗೆಯೋದಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ಕಾರಣ ಅವ್ರಿಗೆ ಈ ಕನೆಕ್ಷನ್ ಬೇಕಾಗಿದೆ. ನಿಮ್ಮ ಜೊತೆ ರಿಯೂನಿಯನ್ ಬೇಕಾಗಿದೆ. ಸೊ ನೀವು ಅವರಿಗೆ ಯಾವುದೇ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇಲ್ಲದೆ ಲವ್ ಕೊಟ್ಟ ವ್ಯಕ್ತಿ. ನಿಮ್ಮ ಪ್ಯೂರ್ ಲವ್ವನ್ನು ಕೊಟ್ಟಿದ್ದೀರಾ, ಪ್ಯೂರ್ ಎಫರ್ಟ್ಸ್ ಹಾಕಿದ್ದೀರಾ. ಹಾಗಾಗಿ ಅವರು ನಿಮ್ಮ ಜೊತೆ ಕನೆಕ್ಷನನ್ನು ಬಯಸ್ತಾರೆ. ಎಮೋಷ್ನಲ್ ಅಪ್ರೋಚ್ ಎನರ್ಜಿ. ಈ ಪರ್ಸನ್ ತುಂಬ ಬೇಗ ನಿಮ್ಮನ್ನು ಅಪ್ರೋಚ್ ಮಾಡ್ಬೋದು. ಈಗ ರೈಟ್ ಟೈಮ್ ಅಲ್ಲ ಅಂತ ಅವ್ರಿಗೆ ಅನಿಸಿದ್ರು ಅವರು ಬೇಗ ನಿಮ್ಮ ಕಡೆಗೆ ಅಪ್ರೋಚ್ ಮಾಡ್ಬೋದು. ಯಾವಾಗ ಅಂದರೆ ಅವರಿಗೆ ಅವೇರ್ನೆಸ್ ಬಂದಾಗ, ನಿಮ್ಮ ಕಡೆ ಬರಬೇಕು ಅನ್ನೋ ರಿಯಲೈಸೇಷನ್ ಬಂದಾಗ, ಅವರ ಈಗೋವನ್ನು ಲೆಟ್ ಗೋ ಮಾಡಿದಾಗ ಆ ಟೈಮ್ನಲ್ಲಿ ಅವರು ನಿಮ್ಮನ್ನು ಅಪ್ರೋಚ್ ಮಾಡ್ತಾರೆ. ಡಿವೈನ್ ಟೈಮಿಂಗ್ ಆ್ಯಂಡ್ ಹೀಲಿಂಗ್ ಎನರ್ಜಿ. ರೈಟ್ ಟೈಮ್ ಯಾವಾಗ ಬರುತ್ತೆ ಅಂತ ಕೇಳ್ಬೋದು ನೀವು, ಆದರೆ ಅದು ನಿಮ್ಮ ಕೈಯಲ್ಲಿ ಇಲ್ಲ.
ಡಿವೈನ್ ಟೈಮಿಂಗ್ ಯಾವಾಗ ಬರುತ್ತೆ ಅನ್ನೋದು ನಿಮ್ಮ ಕಂಟ್ರೋಲ್ನಲ್ಲಿಲ್ಲ. ಆ ವ್ಯಕ್ತಿಗೆ ಟೈಮ್ ಕೊಡಿ, ಸ್ಪೇಸ್ ಕೊಡಿ. ಅವರು ಪ್ರಾಪರಾಗಿ ಹೀಲ್ ಆಗಿ ನಿಮ್ಮ ಕಡೆ ಬರೋದಕ್ಕೆ ಅವರಿಗೆ ಸ್ಪೇಸ್ ಬೇಕು. ಅವರು ಪ್ರಾಪರಾಗಿ ಹೀಲ್ ಆಗದೆ ನಿಮ್ಮ ಕಡೆಗೆ ಬಂದರೆ ಅವರ ಹೀಲ್ಡ್ ಕನೆಕ್ಷನನ್ನು ಕೊಡೋದಕ್ಕೆ ಸಾಧ್ಯವಿಲ್ಲ. ಮತ್ತೆ ಅದೇ ಸಿನರಿಯೋ ರಿಪೀಟ್ ಆಗುತ್ತೆ. ನೀವು ಅದನ್ನು ಮತ್ತೆ ರಿಪೀಟ್ ಮಾಡೋದಕ್ಕೆ ಬಯಸ್ತೀರಾ ಅಥವಾ ಒನ್ಸ್ ಆ್ಯಂಡ್ ಫಾರ್ ಆಲ್ ಅದನ್ನು ಕಂಪ್ಲೀಟ್ ಮಾಡೋದಕ್ಕೆ ಬಯಸ್ತೀರಾ? ಸೊ ಈ ಪಾರ್ಟ್ನರ್ ಸಂಪೂರ್ಣವಾಗಿ ಹೀಲ್ ಆಗಿ ಬರಬೇಕು. ಹಾಗಾಗಿ ಅವರಿಗೆ ಟೈಮ್ ಕೊಡಿ, ಪರ್ಸನ್ಗೆ ಸ್ಪೇಸ್ ಕೊಡಿ, ಪ್ರೆಷರ್ ಹಾಕಬೇಡಿ. ಈ ಕನೆಕ್ಷನ್ಗಾಗಿ ನೀವು ಎಷ್ಟು ಡೆಸ್ಪರೇಟ್ ಆಗ್ತೀರೋ ಅಷ್ಟೇ ಹೆಚ್ಚು ಈ ಕನೆಕ್ಷನ್ ನಿಮ್ಮಿಂದ ದೂರ ಹೋಗುತ್ತೆ. ನೀವು ಈ ಕನೆಕ್ಷನನ್ನು ಲೆಟ್ ಗೋ ಮಾಡಿದಷ್ಟು, ಡಿವೈನ್ನ ಕೈಗೆ ಒಪ್ಪಿಸಿದಷ್ಟು ಅಷ್ಟು ಬೇಗ ರಿಯೂನಿಯನ್ ಸಾಧ್ಯ ಆಗುತ್ತೆ. ಸೆಲ್ಫ್ ಲವ್ ಆ್ಯಂಡ್ ಕೆರಿಯರ್ ಗೈಡೆನ್ಸ್ ಎನರ್ಜಿ. ನಿಮ್ಮ ಡೆಸ್ಪರೇಷನನ್ನು ತೆಗೆದುಹಾಕಿ, ನಿಮ್ಮ ಗಮನವನ್ನು ಕೆರಿಯರ್ ಮೇಲೆ, ಜಾಬ್ ಮೇಲೆ, ನಿಮ್ಮ ಫ್ಯೂಚರ್ ಮೇಲೆ ಹಾಕಿ ಸೆಲ್ಫ್ ಲವ್ ಮೇಲೆ ಫೋಕಸ್ ಮಾಡಿ. ಈ ಟೈಮ್ ನಿಮಗೆ ಸಿಕ್ಕಿರೋದು ನಿಮ್ಮ ಸೋಲ್ ಪರ್ಪಸ್ ಮೇಲೆ ವರ್ಕ್ ಮಾಡೋದಕ್ಕೆ. ಒಂದು ದಿನ ನೀವು ಎಕ್ಸ್ಪೆಕ್ಟ್ ಮಾಡದೇ ಇರುವಾಗ ಈ ವ್ಯಕ್ತಿಯ ಕಡೆಯಿಂದ ಕಾಲ್ ಬರ್ಬೋದು. ಬಹುಶಃ ನೀವು ಅದನ್ನು ಎಕ್ಸ್ಪೆಕ್ಟ್ ಮಾಡದೇ ಇರ್ಬೋದು. ನಿಮ್ಮ ಗಮನ ಪಾರ್ಟ್ನರ್ ಕಡೆ ಅಷ್ಟಾಗಿ ಇರದೇ ಇರ್ಬೋದು. ಅಷ್ಟರಲ್ಲಿ ಅವರಿಂದ ಸಡನ್ಲಿ ಕಾಲ್ ಬರ್ಬೋದು, ಸಡನ್ಲಿ ಮೆಸೇಜ್ ಬರ್ಬೋದು. ನಿಮ್ಮ ಕಡೆಯಿಂದ ಇರುವ ಡಿಟ್ಯಾಚ್ಮೆಂಟನ್ನು ಅವರು ಈಗಾಗಲೇ ಫೀಲ್ ಮಾಡ್ತಾ ಇದ್ದಾರೆ. ರನ್ನರ್ ಎನರ್ಜಿ. ಈ ಪರ್ಸನ್ ರನ್ನರ್ ರೀತಿಯವರು ಆಗಿರಬಹುದು. ಇವರು ಈ ಕನೆಕ್ಷನ್ನಿಂದ ಯಾವಾಗಲೂ ರನ್ ಆಗ್ತಾ ಬಂದಿದ್ದಾರೆ. ಈ ಕನೆಕ್ಷನ್ ರೆಸ್ಪಾನ್ಸಿಬಿಲಿಟಿನ ತಗೊಳ್ಳೋದ್ರಿಂದ ರನ್ ಆಗ್ತಾ ಇದ್ದಾರೆ. ನಿಮಗೆ ಕಮಿಟ್ಮೆಂಟ್ ಕೊಡೋದ್ರಿಂದ ರನ್ ಆಗಿದ್ದಾರೆ. ಇಷ್ಟೊಂದು ಲವ್ ಇದ್ದರೂ ಈ ವ್ಯಕ್ತಿ ತುಂಬ ಇಮ್ಮೆಚ್ಯೂರಿಟಿ ತೋರಿಸಿದ್ದಾರೆ. ಆದರೆ ಈಗ ಮೆಚ್ಯೂರ್ ಆಗೋದಕ್ಕೆ ಬಯಸ್ತಾ ಇದ್ದಾರೆ. ಈ ನೋ ಕಾಂಟ್ಯಾಕ್ಟ್ ಸಿಚುವೇಶನನ್ನು ಇವರು ಲಿಟ್ರಲಿ ಬ್ರೇಕ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ನಿಮ್ಮನ್ನು ಮಿಸ್ ಮಾಡಿದಾಗೆ ಅವರಿಗೆ ತುಂಬ ಸ್ಟ್ರೆಸ್ಫುಲ್ ಆಗುತ್ತೆ. ಇದು ಇವರಿಗೆ ತುಂಬ ಯೋಚನೆ ಮಾಡುವ ರೀತಿ ಮಾಡ್ತಾ ಇದೆ. ನಿಮ್ಮ ಕಡೆ ಇವರಿಗೆ ಸ್ಟ್ರಾಂಗ್ ಮ್ಯಾಗ್ನೆಟಿಕ್ ಅಟ್ರಾಕ್ಷನ್ ಇದೆ. ನಿಮ್ಮಿಂದ ದೂರ ಇದ್ದರೂ ಅವ್ರಿಗೆ ಇರೋದಕ್ಕೆ ಆಗ್ತಾ ಇಲ್ಲ. ನಿಮ್ಮ ಜೊತೆ ಇರೋದು ಕೂಡ ಕೆಲವೊಮ್ಮೆ ಇವರಿಗೆ ಡಿಫಿಕಲ್ಟ್ ಆಗಿರ್ಬೋದು. ಯಾಕೆಂದರೆ ಕೆಲವು ವಿಷಯಗಳು ಇವರಿಗೆ ಸ್ಟ್ರೆಸ್ ಕೊಟ್ಟಿರ್ಬೋದು. ಫ್ಯಾಮಿಲಿ, ಫ್ರೆಂಡ್ಸ್ ಅಥವಾ ಹೊರಗಿನ ಫೋರ್ಸಸ್ ಅಥವಾ ಅವರ ಜಾಬ್, ಕೆರಿಯರ್ ಇದೆಲ್ಲದರಿಂದ ಸ್ಟ್ರೆಸ್ ತಗೊಂಡಿರ್ಬೋದು. ನಿಮ್ಮಿಂದ ದೂರ ಇರೋದು ಕೂಡ ಇವರಿಗೆ ಸ್ಟ್ರೆಸ್ ಕೊಡುತ್ತೆ. ಯಾಕೆಂದರೆ ನಿಮ್ಮಿಂದ ಕಂಪ್ಲೀಟ್ಲಿ ಸಪ್ರೇಟ್ ಆಗಿ ಇರೋದಕ್ಕೆ ಕೂಡ ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ ಎರಡೂ ಸಿಚುವೇಶನ್ ಇವರಿಗೆ ಸ್ಟ್ರೆಸ್ಫುಲ್ ಮತ್ತು ಬರ್ಡನ್ ರೀತಿಯಾಗಿದೆ. ಹೋಪ್ ಆ್ಯಂಡ್ ರೀಕನ್ಸಿಲೇಷನ್ ಎನರ್ಜಿ. ಹೋಪ್ ಇನ್ನೂ ಇದೆ, ನಿಮ್ಮ ಕನೆಕ್ಷನಲ್ಲಿ ಪಾಸಿಬಿಲಿಟಿ ಇನ್ನೂ ಇದೆ, ರೀಕನ್ಸಿಲೇಷನ್ ಆಗುವ ಪಾಸಿಬಿಲಿಟಿ ಇದೆ. ಈ ವ್ಯಕ್ತಿಯ ಮನಸ್ಸಿನಲ್ಲಿ ತುಂಬ ಡೀಪ್ ಫೀಲಿಂಗ್ಸ್ ಇದೆ. ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ, ನಿಮ್ಮನ್ನು ಇಮ್ಯಾಜಿನ್ ಮಾಡ್ತಾ ಇದ್ದಾರೆ, ಮಿಸ್ಸಿಂಗ್ ಮಾಡ್ತಾ ಇದ್ದಾರೆ, ನಿಮ್ಮ ಬಗ್ಗೆ ತುಂಬ ಥಿಂಕ್ ಮಾಡ್ತಾ ಇದ್ದಾರೆ. ಎಕ್ಸ್ಪೆಕ್ಟೇಷನ್ಸ್ ಆ್ಯಂಡ್ ಬೌಂಡ್ರೀಸ್ ಎನರ್ಜಿ. ಹೈ ಎಕ್ಸ್ಪೆಕ್ಟೇಷನ್ಸ್ ಯಾವಾಗಲೂ ಸ್ಯಾಟಿಸ್ಫೈ ಆಗೋದಿಲ್ಲ. ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ತುಂಬ ಹೈ ಆಗಿದೆ. ನಿಮ್ಮ ಬೌಂಡ್ರೀಸ್ ಮತ್ತು ಎಕ್ಸ್ಪೆಕ್ಟೇಷನ್ಸ್ ಅನ್ನು ಸ್ವಲ್ಪ ಅಡ್ಜಸ್ಟ್ ಮಾಡಬೇಕಾಗ್ಬೋದು. ಸೊ ನಿಮ್ಮ ಮುಂದೆ ಈ ವ್ಯಕ್ತಿ ಕೆಟ್ಟವರಾಗಿ ಕಾಣಿಸ್ಕೊಳ್ಳೋದಕ್ಕೆ ಅವರಿಗೆ ಇಷ್ಟ ಇಲ್ಲ. ನಿಮ್ಮ ಜೊತೆ ಥಿಂಗ್ಸ್ ಮತ್ತು ಸರಿಯಾಗುವ ಸಮಯಕ್ಕಾಗಿ ಅವರು ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ. ನೀವಿಬ್ಬರು ಮತ್ತೆ ರಿಯೂನಿಯನ್ಗೆ, ರೀಕನ್ಸಿಲೇಷನ್ಗೆ ಬರುವ ಟೈಮ್ಗಾಗಿ ಅವರು ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ಇವತ್ತಿನ ಗೈಡೆನ್ಸ್ ಏನು ಅಂತ ನೋಡೋದಾದರೆ, ನಿಮ್ಮ ಪೀಸನ್ನು ಬೇರೊಬ್ಬರ ಆ್ಯಕ್ಷನ್ ಅಥವಾ ಮೆಸೇಜ್ ಮೇಲೆ ಡಿಪೆಂಡ್ ಮಾಡಿಸ್ಬೇಡಿ. ನಿಮ್ಮ ಕೆರಿಯರ್, ಸೆಲ್ಫ್ ಲವ್, ಗ್ರೋತ್ ಮತ್ತು ಫ್ಯೂಚರ್ ಮೇಲೆ ಫೋಕಸ್ ಮಾಡಿ. ನೀವು ನಿಮ್ಮನ್ನು ಬಿಲ್ಡ್ ಮಾಡ್ಕೊಳ್ತಾ ಇರುವಾಗ ನಿಮ್ಮ ಲೈಫ್ನಲ್ಲಿ ಯಾವುದು ನಿಮಗಾಗಿ ಇರಬೇಕೋ ಅದು ಸರಿಯಾದ ಟೈಮ್ನಲ್ಲಿ ಬಂದೇ ಬರುತ್ತೆ. ಲೆಟ್ ಗೋ, ಟ್ರಸ್ಟ್ ಯುವರ್ ಸೆಲ್ಫ್, ಕೀಪ್ ಗ್ರೋಯಿಂಗ್. ಸೊ ಇದು ಇವತ್ತಿನ ಎನರ್ಜಿ. ರೀಡಿಂಗ್ ನಿಮಗೆ ರೆಸೊನೇಟ್ ಆಗಿದ್ರೆ ನಿಮ್ಮ ಮನಸ್ಸಿನಲ್ಲಿ ಪಾಸಿಟಿವ್ ಎನರ್ಜಿಯನ್ನು ಇಟ್ಕೊಳ್ಳಿ. ಇನ್ನೊಂದು ಬ್ಯೂಟಿಫುಲ್ ರೀಡಿಂಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್ಗೆ ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಗಾಡ್ ಬ್ಲೆಸ್ ಯು ಆಲ್.